ಸೊ ಈ ತೋಟಕ್ಕೆ ನಾವು ನಿಮ್ಗೆ ಸ್ಟಾರ್ಟಿಂಗ್ ಇಂದ ನಿಮ್ಗೆ ಮಾರ್ಗದರ್ಶನ ಮಾಡಿದ್ವಿ. ಸೊ ನೀವು ಯಾವ ರೀತಿ ಅದನ್ನ ಮಾಡ್ಕೊಂಡಿದ್ದೀರಾ ಅನ್ನೋದು ನಮ್ಮ ರೈತರಿಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್. ನೀವು ಅಂದ್ರೆ ನೀವು ಯಾವ ರೀತಿ ಮಾಡಿದಿರಾ, ಸ್ಟಾರ್ಟಿಂಗ್ ಇಂದ ಏನೇನ್ ಮಾಡಿದಿರಾ, ಯಾವ ರೀತಿ ಪ್ರಿಕಾಷನ್ಸ್ ಮಾಡಿದಿರಾ, ಏನೇನ್ ಸ್ಪ್ರೇಗಳು ಮಾಡಿದಿರಾ, ಸ್ವಲ್ಪ ನಮ್ಮ ರೈತರಿಗೆ ಹೇಳಿ ಸರ್. ನೀವು ಫಸ್ಟ್ ಏನ್ ಮಾಡಿದಿರಾ? ಸ್ಟಾರ್ಟಿಂಗ್ ಇಂದನೂ ಮಾಮೂಲಿ ತಿಪ್ಪೆ ಗೊಬ್ಬರ 4 ಕೊಡ್ ಕೊಟ್ಟಿದ್ದೀನಿ, ಕೆಲವು ಮೂಟೆ ಗೊಬ್ಬರ ಕೊಟ್ಟಿದ್ದೀನಿ, ಸ್ವಲ್ಪ ಸ್ಟಾರ್ಟಿಂಗ್ ಬೆಡ್ಡಿಗೆ ಮಾತ್ರ ಕೊಟ್ಟಿದ್ದೀನಿ, ಮತ್ತೆ ಗಾಣಿಗಿಂಡೆ ಸ್ವಲ್ಪ ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್ ಎಲ್ಲ ಇಷ್ಟು ಬೆಳೆಸಿನ. ಬಟ್ ಹೋದ ವರ್ಷದಲ್ಲಿ ಇದೇ ಭೂಮಿಯಲ್ಲಿ ಇಲ್ಟು ಸಮಸ್ಯೆ ನಂದು ಫುಲ್ ಎಲ್ಲ ಇಲ್ಟ ಬರ್ತಾ ಇತ್ತು. ಆಕ್ಚುಲಿ ಅದನ್ನು ಕಂಟ್ರೋಲ್ ಮಾಡ್ಬೇಕಂತ ಏನ್ ಮಾಡೋದು ಗೊತ್ತಾಗಿಲ್ಲ ನನಗೆ. ಹೋದ ವರ್ಷ ಸ್ವಲ್ಪ ಪರಿಚಯ ಇದೆ, ನೀವು ಪರಿಚಯ ಇದೆ ಇಲ್ಟಿ ಈ ತರ ಮಾಡ್ಬೇಕಂತ. ಹೋದ ವರ್ಷ ನಾನು ಮಾಡಿರಲಿಲ್ಲ. ಈ ವರ್ಷ ಅದನ್ನ ಕಂಟಿನ್ಯೂ ಮಾಡ್ಬೇಕಂತ ನೀಟಾಗಿ ಫಸ್ಟ್ ನಿಂದಾನು ಬೆಡ್ ಎಲ್ಲ ಫಸ್ಟ್ ಕೊಟ್ಟೆ ನಾನು ವೈರಿಗಾನು. ಆಮೇಲೆ ಅದು ಕಂಟಿನ್ಯೂ ವಾರಕ್ಕೆ ಒಂದ್ಸರಿ 2 ವಾರಕ್ಕೆ ಒಂದ್ಸರಿ ಕೊಡ್ತಾ ಇದ್ದೆ. ಅಂದ್ರೆ ನೀವು ಸ್ಟಾರ್ಟಿಂಗ್ ನಾಟಿ ಮಾಡಕ್ಕಿಂತ ಮುಂಚೆ ಒಂದ್ಸರಿ ಬೆಡ್ ಕೊಟ್ಟಿದ್ದೆ, ಬೆಡ್ಗೆ ಒಂದ್ಸರಿ ಕೊಟ್ಟಿದ್ದೆ, ಒಂದ್ಸರಿ ಬೆಡ್ ಕೊಟ್ಟಿದ್ದೆ. ಮತ್ತೆ ಒಂದು ವಾರ ಬಿಟ್ಟ ಮೇಲೆ ಮತ್ತೆ ಒಂದ್ಸರಿ ಕೊಟ್ಟಿದ್ದೆ, ನಾಟಿ ಮಾಡಿದ್ಮೇಲೆ ಕೊಟ್ಟಿದ್ದೆ. ಮತ್ತೆ ಒಂದು 10 ದಿನಕ್ಕೆ ಒಂದ್ಸರಿ ಕಂಟಿನ್ಯೂ ರೆಗ್ಯುಲರ್ ಕೊಡ್ತಾ ಇದ್ದಾರೆ. ಸರ್ ನಾನು ಏನೋ ರೀತಿ ಹೇಳೋದಂದ್ರೆ ವೈರಿಗನ ಮಾತ್ರ ಕಂಟಿನ್ಯೂ ಆಗಿ ಬಳಸಿದ್ರೆ ಬೇರೆ ಏನು ಬಳಸೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅಷ್ಟು ನೀಟಾಗಿ ಕೊಡಿ, ಕಾಯಿ ಹೂವು ಎಲ್ಲ ನೀಟಾಗಿ ಬರುತ್ತೆ. ವೈರಿಗ ಸ್ಟಾರ್ಟಿಂಗ್ ಇಂದ ಬೆಡ್ಗೆ ಕೊಟ್ಕೊಂಡು ಹೋಗ್ಬೇಕು. ಒಂದು ವಾರಕ್ಕೆ ಇಲ್ಲ 10 ದಿನಕ್ಕೆ ಒಂದ್ಸರಿ ಆಗ್ಲಿ 10 ದಿವಸಕ್ಕೆ ಒಂದ್ಸರಿ ಕೊಡ್ಬೇಕು. ಒಂದ್ ಎಕರೆಗೆ ಒಂದ್ ಪೀಸ್ ರೆಗ್ಯುಲರ್ ಕೊಡ್ಬೇಕು. ಓಕೆ, ನೀವು ಅದೇ ರೀತಿ ಕೊಟ್ಟಿರೋದು. ಸೊ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದೇನಂದ್ರೆ ಸರ್, ನಿಮ್ ತೋಟದಲ್ಲಿ ಈಗ ಮೈನ್ ಬಿಂಗಿ ವೈರಸ್ ಕಡಿಮೆ ಇದೆ. ಸೊ ಬಿಂಗಿ ವೈರಸ್ಗೆ ನೀವು ಯಾವ ರೀತಿ ಏನ್ ಸ್ಪ್ರೇ ಮಾಡಿದಿರಾ?